ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ ಮಾತನಾಡ್ತಿರ್ತಕ್ಕಂಥದ್ದು. ಶ್ರೀ ಗುರು ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವೃಷಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ. ಅದರಲ್ಲೂ ಸಹ ವೃಷಭ ರಾಶಿಯವರಿಗೆ ಧನಸ್ಥಾನದಲ್ಲಿ ರವಿ, ಲಾಭದಲ್ಲಿ ಶನಿ, 10ನೇ ಮನೆಯಲ್ಲಿ ರಾಹು ಮತ್ತು ಗುರು ಶುಕ್ರರ ಪ್ರಭಾವ ಇರೋದರಿಂದಾಗಿ ಹಲವಾರು ರೀತಿಯ ಯೋಗಗಳನ್ನು ನೀವು ಈ ಒಂದು ತಿಂಗಳು ಅನುಭವಿಸ್ತೀವಿ. ಆ ಯೋಗದ ಫಲಾನುಫಲಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರು ಹೋದ ತಿಂಗಳಿಂದ ಸ್ವಲ್ಪ ಸ್ಟ್ರಗಲ್ಲು ಮತ್ತು ಪ್ರಾಬ್ಲಮ್ಗಳನ್ನು ತುಂಬ ಅನುಭವಿಸ್ಕೊಂಡು ಬಂದಿರ್ತೀರಿ. ಆದರೆ ಈ ಒಂದು ಜುಲೈ ತಿಂಗಳೇನಿದೆ ನಿಮಗೆ ತುಂಬ ಲಾಭದಾಯಕವಾಗಿ ಕನ್ವರ್ಟ್ ಆಗುವಂಥದ್ದು. ಮೊದಲಿಗೆ ಉದ್ಯೋಗ ಅಂತ ಬಂದಾಗ ಪ್ರಗತಿಯನ್ನು ಕಾಣ್ತೀರಿ. ಪ್ರಮೋಷನ್ಗಳು ಹೋಲ್ಡ್ ಆಗಿದ್ದರೆ ನಿಮಗೆ ಪ್ರಮೋಷನ್ ಸಿಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಮೇಲಾಧಿಕಾರಿಗಳಿಂದ, ನಿಮ್ಮ ಹೈಯರ್ ಅಥಾರಿಟೀಸ್ಗಳಿಂದ ನಿಮಗೆ ಒಳ್ಳೆ ಮೆಚ್ಚುಗೆಯ ಮಾತುಗಳು ಬರುವಂಥದ್ದಾಗಿರ್ಬೋದು ಮತ್ತು ಹೊಸ ಜವಾಬ್ದಾರಿಗಳನ್ನು ನೀವು ತೆಗೆದುಕೊಳ್ತೀರಿ. ವ್ಯಾಪಾರ ಮತ್ತು ವ್ಯವಹಾರ ಅಂತ ಬಂದಾಗ ಹೊಸ ಹೂಡಿಕೆಯನ್ನು ಮಾಡಲಿಕ್ಕೆ ಜುಲೈ ಮಂತು ಒಂದು ಒಳ್ಳೆಯ ಅವಕಾಶವನ್ನು ನಿಮಗೆ ಕೊಡುವಂಥದ್ದಾಗಿರ್ಬೋದು. ಉತ್ತಮ ಲಾಭವನ್ನು ಕಾಣುವಂತಕ್ಕಂಥ ಒಂದು ಮಾಸವಾಗಿರುತ್ತೆ. ವಿದೇಶಿ ವ್ಯವಹಾರಗಳು ಅಥವಾ ವಿದೇಶಿ ಕಂಪನಿಗಳಿಂದ ನಿಮಗೆ ಒಂದು ಉತ್ತಮ ವ್ಯಾವಹಾರಿಕ ಅವಕಾಶಗಳು ದೊರಕಲಿದೆ. ಮತ್ತು ಆರ್ಥಿಕ ವಿಚಾರವಾಗಿ ಹೇಳಬೇಕಂದ್ರೆ, ಹಣಕಾಸಿನ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದರೆ, ನಿಮಗೆ ಧನದಲ್ಲಿ ರವಿ ಇರೋದರಿಂದ ಯಾರಿಗಾದರೂ ಸಾಲ ಕೊಟ್ಟು ಅಮೌಂಟ್ ನಿಮಗೆ ವಾಪಸ್ ಬರ್ತಾಯಿಲ್ಲ ಅಂತಂದರೆ ಅದನ್ನು ವಸೂಲಿ ಮಾಡಿಕೊಳ್ಳಿಕ್ಕೆ ಇದು ಒಂದು ಸೂಕ್ತ ಸಮಯ ಆಗಿರುತ್ತೆ. ಹಣಕಾಸಿನ ಸ್ಥಿತಿಗತಿಗಳು ತುಂಬ ಬಲವಾಗಿರುವಂಥದ್ದಾಗಿರಬಹುದು. ಹಾಗೆ ಹೊಸ ಮೂಲಗಳಿಂದ ನಿಮಗೆ ಹಣಕಾಸಿನ ಒಂದು ಸೃಷ್ಟಿ ಆಗ್ತಕ್ಕಂಥದ್ದು ಮತ್ತು ಜಮೀನು, ಮನೆ, ವಾಹನ ಖರೀದಿ ಮಾಡಬೇಕಂತ ಯಾರು ಆಸೆ ಪಟ್ಟಿದ್ದೀರಿ ಅವರಿಗೆ ಈ ತಿಂಗಳು ಒಂದು ಹೊಸ ಅವಕಾಶಗಳು ಬರುವಂಥದ್ದಿರುತ್ತೆ. ಹಾಗೆ ನಿಮಗೆ ಆದಾಯ ಹೆಚ್ಚಿದ್ರೂ ಕೂಡ ಶುಭ ಸಮಾರಂಭಗಳಿಗಾಗಿ ಸುಮ್ಮನೆ ಹಣವನ್ನು ಖರ್ಚನ್ನು ನೀವು ಮಾಡ್ತಾ ಬರ್ತೀರಿ. ಕುಟುಂಬ ಹಾಗೂ ಪ್ರೇಮ ಜೀವನ ಅಂತ ಬಂದಾಗ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಯಿರುವಂತಕ್ಕಂಥ ಸಂಭವ ಹೆಚ್ಚಿರುತ್ತೆ. ಒಡ ಹುಟ್ಟಿದವರಿಂದ ಸಂಪೂರ್ಣ ಬೆಂಬಲಗಳನ್ನು ಪಡಿತಾ ಬರ್ತೀರಿ. ಹಾಗೆ ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಬಾಂಧವ್ಯ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾರಾದರೂ ಮದುವೆ ವಿಚಾರದ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋರಿಗೆ ಈ ಒಂದು ಜುಲೈ ತಿಂಗಳು ಅತ್ಯಂತ ಸೂಕ್ತ ಸಮಯವಾಗಿರುತ್ತೆ. ಹಾಗೆ ಶಿಕ್ಷಣ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಬುಧನ ಕೃಪೆ ಚೆನ್ನಾಗಿರೋದ್ರಿಂದಾಗಿ ಜ್ಞಾನಾರ್ಜನೆ ಜಾಸ್ತಿ ಆಗ್ತಕ್ಕಂಥದ್ದು, ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು, ಅಥವಾ ನೀವೇನಾದರೂ ಪ್ರತಿಷ್ಠಿತ ಕಾಲೇಜುಗಳಲ್ಲಾಗಿರ್ಬೋದು, ವಿದೇಶದಲ್ಲಿ ಏನಾದರೂ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸನ್ನು ನೀವು ಅಂದ್ಕೊಂಡಿದ್ರೆ ಅದು ಈ ಒಂದು ತಿಂಗಳಲ್ಲಿ ಪೂರೈಕೆಯಾಗುವಂತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ನೀವು ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರಬೇಕು. ಟ್ರೈ ಅಗೇನ್ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಸಿದ್ಧಾಂತವನ್ನು ನೀವು ರೂಢಿಯಲ್ಲಿ ಇಟ್ಕೋಬೇಕು. ಆರೋಗ್ಯ ಅಂತ ಬಂದಾಗ ನೀವು ಯಾವುದಾದ್ರೂ ಹಳೆಯ ಕಾಯಿಲೆಗಳಿಂದ, ರೋಗಗಳಿಂದ ಬಳಲ್ತಾ ಇದ್ದರೆ ಅದಕ್ಕೆ ಈ ಒಂದು ತಿಂಗಳು ಮುಕ್ತಿ ಸಿಗುವಂಥ ಸಂಭವ ಇರುತ್ತೆ. ನಂತರವಾಗಿ ಸ್ವಲ್ಪ ದೈಹಿಕ ಶಕ್ತಿ ನಿಮಗೆ ಜಾಸ್ತಿ ವೃದ್ಧಿ ಆಗ್ತಕ್ಕಂಥದ್ದು, ಹಾಗೆ ಮಾನಸಿಕ ನಿರಾಳತೆಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ಕಂಪ್ಲೀಟಾಗಿ ಜುಲೈ ಮಂತು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಸದೃಢವನ್ನಾಗಿ ಮಾಡುತ್ತೆ. ಓವರಾಲ್ ವೃಷಭ ರಾಶಿಗೆ ಈ ಒಂದು ಜುಲೈ ತಿಂಗಳು ಸ್ವಲ್ಪ ಅತ್ಯಂತ ಲಾಭದಾಯಕವಾಗಿರೋದ್ರಿಂದ ಹೆಚ್ಚಿನ ಶ್ರಮ ಪಟ್ಟರೆ ಹೆಚ್ಚಿನ ಲಾಭವನ್ನು ನೀವು ಕಾಣ್ತಾ ಬರ್ತೀರಿ. ಇಷ್ಟಾಗಿಯೂ ವೃಷಭ ರಾಶಿಯವರು ಏನಾದರೂ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ನೀವು ಅಂತಂದರೆ ಪರಿಹಾರ್ಥವಾಗಿ ನೀವೇನು ಮಾಡ್ತೀರಿ, ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ. ಇಲ್ಲ ಅಂತಂದರೆ ಪ್ರತಿ ಶುಕ್ರವಾರ ನವಗ್ರಹ ದೇವಸ್ಥಾನಕ್ಕೆ ಅವರೇಕಾಳನ್ನು ದಾನ ಮಾಡಿ. ನಿಮ್ಮ ಶಕ್ತಿಯನುಸಾರವಾಗಿ ಅವರೇಕಾಳನ್ನು ದಾನ ಮಾಡ್ತಾ ಬನ್ನಿ. ಇದಕ್ಕೆ ಅಲ್ಪ ಪ್ರಮಾಣದ ಪರಿಹಾರಗಳು ನಿಮಗೆ ಸಿಗುವಂಥದ್ದು. ಇದಾಗಿಯೂ ನಿಮಗೆ ಜಾತಕದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಸಂತಾನದಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ವ್ಯವಹಾರದಲ್ಲಿ ಆಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆ ಆಗಿರ್ಬೋದು, ಮದುವೆ ವಿಚಾರದಲ್ಲಿ ವಿಳಂಬತೆಗಳಾಗಿರ್ಬೋದು, ಇನ್ನು ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಕಾರಣಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಅದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.